ಮ್ಯಾಮ್, ಇದು ಫಿಸಿಕಲ್ ಡೆವಲಪ್ಮೆಂಟಿಗೆ ಬಂದಾಗ ಏನೇನು ಸಾಧ್ಯತೆಗಳಲ್ಲಿ ಮಕ್ಕಳಲ್ಲಿ ಬೆಳವಣಿಗೆಗೆ? ಫಿಸಿಕಲ್ ಡೆವಲಪ್ಮೆಂಟಲ್ಲಿ ಮೇಜರ್ ಆಗಿ ಗ್ರಾಸ್ ಮೋಟರ್ ಆಕ್ಟಿವಿಟೀಸ್. ಗ್ರಾಸ್ ಮೋಟರ್ ಅಂದರೆ ಜಂಪಿಂಗು, ಸಿಂಗಲ್ ಫುಟ್ ಜಂಪಿಂಗು, ಬ್ಯಾಕ್ವರ್ಡ್ ವಾಕಿಂಗು, ಸೈಡ್ ವಾಕಿಂಗು, ಮತ್ತು ಆಲ್ ಆಫ್ ಎ ಸಡನ್ ಬ್ರೇಕ್, ರನ್ ಮಾಡಬೇಕಾದ್ರೆ ಬ್ರೇಕ್ ಮಾಡೋದು, ಲೆಫ್ಟ್ ಟು ರೈಟ್ ತಿರ್ಗೋದು, ಇದೆಲ್ಲ ಫಿಸಿಕಲ್ ಡೆವಲಪ್ಮೆಂಟಲ್ಲಿ ಅಂದರೆ ಪ್ರೀ ಸ್ಕೂಲ್ ಏಜಲ್ಲಿ ನಾನು ಮಾತಾಡ್ತಾ ಇರೋದು. ಆ ಏಜಲ್ಲಿ ಅದು ತುಂಬ ಇಂಪಾರ್ಟೆಂಟ್, ಅದು ಆಗಬೇಕು. ಅಂದರೆ ಇವಾಗ ಮಕ್ಕಳು ಶಾಲೆಗೆ ಬಂದಾಗ ಏನಾಗುತ್ತೆ, ಒಂದು 4 ಜನ ಮಕ್ಕಳ ಜೊತೆ ಸೇರ್ತಾರೆ, ಒಂದಷ್ಟು ಆಕ್ಟಿವಿಟೀಸ್ ಮಾಡಿಸ್ತೀವಿ ನಾವು. ಇದಕ್ಕೆ ಅಂತಲೇ ಒಂದು ಬೇಸಿಕ್ ಆಗಿ ಔಟ್ಡೋರ್ ಗೇಮ್ಸ್ ಥರ ಇಟ್ಕೊಂಡಿರ್ತೀವಿ, ಹರ್ಡಲ್ಸ್ ಇಟ್ಟಿರ್ತೀವಿ. ಆ ಹರ್ಡಲ್ಸ್ ಸಿಕ್ಕಾಗ ಅವ್ರು ಜಂಪ್ ಮಾಡಬೇಕು, ಮತ್ತು ಅವ್ರು ಬ್ಯಾಕ್ ವಾಕ್ ಹೆಂಗೆ ಮಾಡ್ಕೊಂಬರ್ಬೇಕು, ಡಕ್ ವಾಕಿಂಗ್ ಮಾಡಬೇಕು, ಆ ಥರದ್ದೇನೆಲ್ಲ ಮಾಡಿಸ್ತೀವಿ. ಅವಾಗ ಏನಾಗುತ್ತೆ, ಅವ್ರಿಗೆ ಸೆಕೆಂಡ್ ಪೋರ್ಷನ್ ಅಂದರೆ ಬಿಲೋ ಟ್ರಂಕ್ ಸ್ಟ್ರೆಂತ್ ಬರುತ್ತೆ. ಮಕ್ಕಳಿಗೆ ಡೆವಲಪ್ಮೆಂಟಲ್ ಏಜಲ್ಲಿ ನಾವು ಏನು ನೋಡಬೇಕು ಅಂದರೆ, ಅವ್ರಿಗೆ ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗಿದಾರಾ, ಅಂದರೆ ಸ್ಟೆಬಿಲಿಟಿ, ಓಡಬೇಕಾದ್ರೆ ನಡಿಬೇಕಾದ್ರೆ ಬ್ರೇಕ್ ಕರೆಕ್ಟಾಗಿ ಹಾಕ್ಕೊಂಡು ಲೆಫ್ಟ್ ಟು ರೈಟು, ಸಡನ್ನಾಗಿ ಯಾರೋ ಅಡ್ಡ ಬಂದ್ರು ಅಂದರೆ ದೇ ನೀಡ್ ಟು ಸ್ಟಾಪ್, ದೇ ನೀಡ್ ಟು ಮೂವ್, ಲೆಫ್ಟ್ಗಾರು ಮೂವ್ ಆಗಬೇಕು, ರೈಟ್ಗಾರು ಮೂವ್ ಆಗಬೇಕು. ಅದೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಮಾಡೋದಕ್ಕೆ ಫಿಸಿಕಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಅದು ಚೈಲ್ಡ್ ಇದ್ರದ್ದು, ಅದು ನಾರ್ಮಲ್ ಅಲ್ವಾ? ನಾರ್ಮಲ್ ಇದ್ರದ್ದು. ಏನಾದರೂ ನ್ಯೂನತೆಗಳು ಕಂಡು ಬಂದರೆ ಹೆಂಗೆ, ಯಾವ ಥರ ನೋಡಿದ್ದೀರಾ ಅಥವಾ ಅದು ಕರೆಕ್ಷನ್ ಹೆಂಗೆ ಮಾಡಿದ್ದೀರಾ? ನ್ಯೂನತೆ ಇರೋ ಮಕ್ಕಳು ಅಂದರೆ, ನಾವು ಫಿಸಿಕಲಿ ಸ್ವಲ್ಪ ವೀಕ್ ಇರೋ ಮಕ್ಕಳಿಗೆ ನಾವು ಹೇಳೋದೇನು ಅಂದರೆ, ಎವ್ರಿ ಡೇ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿಸ್ಬೇಕು ಅಂತ. ಮಾಡಿಸೋದ್ರಲ್ಲಿ ನಿಮಗೆ ಏನು ವಾಕಿಂಗು ಇಲ್ಲ ರನ್ನಿಂಗು, ಮತ್ತು ಈ ಥರನ ಇರ್ತದೆ, ಬ್ಯಾಕ್ವರ್ಡ್ ವಾಕಿಂಗು, ಬ್ಯಾಕ್ವರ್ಡ್ ಜಂಪಿಂಗು, ಸ್ಟೆಪ್ಸ್ನ ಬ್ಯಾಕ್ವರ್ಡ್ ಹತ್ತೋದು, ಮತ್ತು ಕ್ರಾಲಿಂಗು, ಮತ್ತು ಫ್ರಾಗ್ ಜಂಪು, ಅದು ಫ್ರಂಟ್ ಟು ಬ್ಯಾಕು, ಆ ಥರದ್ದೆಲ್ಲ ಮಾಡಿಸಿದ್ರೆ ಅವ್ರಿಗೆ ಸ್ಟ್ರೆಂತ್ ಬರುತ್ತೆ. ಫಿಸಿಕಲ್ ಫಿಟ್ನೆಸ್ ಯಾವಾಗ ಅಂದರೆ, ಅವರು ಬೆವ್ರದಾಗ್ಲೇ ಫಿಸಿಕಲ್ ಫಿಟ್ನೆಸ್. ಮಕ್ಕಳು ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗಬೇಕು ಅಂದರೆ ಮಕ್ಕಳು ದಿನ ಬೆವ್ರಬೇಕು. ಬೆವ್ರು ಬಂದರೆ ಅವ್ರದ್ದು ಮೆಂಟಲಿ ದೇ ವಿಲ್ ಬಿ ಸ್ಟೇಬಲ್, ಕೂತ್ಕೊಂಡು ಕಲಿಯೋಕ್ಕೆ ಅವಾಗ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಸೊ ಎವ್ರಿ ಚೈಲ್ಡ್ ಆರ್ ಎವ್ರಿ ಹ್ಯೂಮನ್ ಬೀಯಿಂಗ್ ಶುಡ್ ಡೂ ಫಿಸಿಕಲ್ ಆಕ್ಟಿವಿಟಿ. ದಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ವೆರಿ ನೈಸ್.